ಓಕೆ ಸ್ವಲ್ಪ ಮೇಲೆ ಸ್ವಲ್ಪ ಮೊಬೈಲ್ ಇರಿಸಿ ಓಕೆ ಓಕೆ ಸರ್ ಹೇಳಿ. ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೀರಾ. ಶೂಟಿಂಗ್ ವೇಳೆ ಕೂಡ ಇವತ್ತು ಫ್ಯಾಮಿಲಿ ಐ ಥಿಂಕ್ ಆಲ್ವೇಸ್ ವೋಟಿಂಗ್ ಇಸ್ ಅ ಮಸ್ಟ್ ಅಲ್ಲ. ಎಲ್ಲರೂ ಬಂದು ವೋಟ್ ಮಾಡಬೇಕು, ಪ್ರತಿಯೊಬ್ರು ವೋಟ್ ಮಾಡ್ಬೇಕು. ಯಾಕಂದ್ರೆ ಯಾವ ಅವಾಲು ಹೇಳ್ತಿದೆ ಇವಾಲು ಹೇಳ್ತಿದೆ. ಯಾಕಂದ್ರೆ ಒಂದು ವೋಟಿಂದ ಒಂದು ಒಳ್ಳೆ ಅಭ್ಯರ್ಥಿ ಸೋಲೋ ಚಾನ್ಸ್. ಸೊ ಅದನ್ನ ನಾವು ಅವಕಾಶ ಮಾಡ್ಕೊಳ್ಬೇಕು. ರೈಟ್ ಕ್ಯಾಂಡಿಡೇಟ್ ವಿನ್ ಮಾಡಬೇಕು, ರೈಟ್ ವೇ ಆಫ್ ಪೊಲಿಟಿಕ್ಸ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಐ ಥಿಂಕ್ ಪ್ರತಿಯೊಬ್ರು ವೋಟ್ ಮಾಡಬೇಕು. ಐ ಥಿಂಕ್ ಇವಾಗ ಇನ್ನೂ ಕಮ್ಮಿ ಆಗಿದೆ ವೋಟಿಂಗ್. ಆಕ್ಚುಲಾಗಿ ಎವ್ರಿಬಡಿ ಶುಡ್ ಗೋ ಫಾಸ್ಟ್. ಎಲ್ಲರೂ ಮನೇಲಿದ್ದೀರಾ, ಮಲಗಿದ್ದೀರಾ, ಬೇಡ ಎದ್ದೇಳಿ, ಹಾಲಿಡೇ ಅನ್ಬಿಟ್ಟು ರಿಲ್ಯಾಕ್ಸ್. ಹಾಲಿಡೇ ನಾಳೆನೂ ಇದೆ ಹಾಲಿಡೇ. ಸೊ ಟುಡೇ ಕಮ್ ಅಂಡ್ ವೋಟ್, ಪ್ಲೀಸ್ ಡೂ ವೋಟ್, ಕಮ್ ಅಂಡ್ ವೋಟ್. ಯಾಕಂದ್ರೆ ಮರಿಬೇಡಿ, ಯಾಕಂದ್ರೆ ವೋಟ್ ಚಲಾಯಿಸೋದು ನಮ್ಮ ಹಕ್ಕು. ಯಾಕಂದ್ರೆ ನಮ್ಮಿಂದನೇ ಸರ್ಕಾರ ನಡೆಯೋದು, ಅದನ್ನು ಮರಿಬೇಡಿ. ದಯವಿಟ್ಟು ಬಂದು ವೋಟ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿಲ್ಲ ಇದು ಮಾಡಿಲ್ಲ ಅಂತ, ಬಟ್ ಎಲ್ಲ ಒಂದ್ ಕಡೆ ಯೂತ್ ಯಾಕೆ ಅಂತ ಆಕ್ಚುಲಿ ಐ ಥಿಂಕ್ ನೀವು ವಿಡಿಯೋ ನಿಮ್ ಮೀಡಿಯಾನ ಐ ಥಿಂಕ್ ಇಟ್ಸ್ ಬೆಟರ್ ಪೀಪಲ್ ಟು ಶೋ. ಯಾಕಂದ್ರೆ ನೀವು ತೋರಿಸ್ತಾ ಇದೀರಾ ಫಸ್ಟ್ ಇಂದ ಎಲ್ರೂ ವೋಟ್ ಮಾಡ್ಬೇಕಂತ ಅಂತಾರೆ. ಇವಾಗ ವೋಟ್ ಮಾಡೋದಕ್ಕೆ ಏನ್ ಮಾಡಿದ್ರೆ ಅಂತ ಕೇಳ್ತಾರೆ. ಯಾಕೆ ಪಾರ್ಟ್ ಬೈ ಪಾರ್ಟ್ ಐ ಥಿಂಕ್ ಯು ಮೀಡಿಯಾ ಪೀಪಲ್ಸ್ ಆರ್ ಬೆಟರ್ ಪೀಪಲ್ ಟು ಜಡ್ಜ್ ಯಾರು ಹೆಂಗೆ ಅಂತ. ನಾವು ಕೇಳ್ಕೊತಾ ಇದೀವಿ ಎಲ್ರು ಬಂದು ವೋಟ್ ಮಾಡ್ಬೇಕು ಅಂತ. ಯಾರು ಮಾಡ್ತಾರೋ ಇಲ್ವೋ, ಅವ್ರು ಏನ್ ಮಾಡಿದ್ರು ಅನ್ನೋದಕ್ಕಿಂತ ನಾವೇನ್ ಮಾಡ್ಬೇಕು ಸೊಸೈಟಿಗೆ ಅನ್ನೋದು ಮುಖ್ಯ ಆಗುತ್ತೆ. ಏನೇ ಆದ್ರೂ ನಾವು ಸೊಸೈಟಿ ನಮ್ಗೇನ್ ಮಾಡ್ತಾರೋ ಅನ್ನೋದಕ್ಕಿಂತ ನಾವೇನ್ ಸೊಸೈಟಿ ಮಾಡ್ಬೇಕು ಅನ್ನೋದು ಮುಖ್ಯ ಆಗುತ್ತೆ. ಅದು ಖಂಡಿತ ಅವ್ರು ಪ್ರತಿಯೊಬ್ರು ಥಿಂಕ್ ಮಾಡಬೇಕು. ಪ್ರತಿಯೊಬ್ರು ಥಿಂಕ್ ಮಾಡಿ ವೋಟ್ ಮಾಡಿದಾಗ್ಲೇನೆ ಮುಂದಕ್ಕೆ ಅವ್ರು ಏನ್ ಮಾಡ್ಬೋದು ಅನ್ನೋ ಧೈರ್ಯ ಅವ್ರಿಗೆ ಬರುತ್ತೆ. ಇಲ್ಲಾಂದ್ರೆ ನಾವೇನು ಮಾಡಿಲ್ಲ, ಅವ್ರೇನು ಮಾಡಿಲ್ಲ, ನಾವೇನ್ ಮಾಡಕ್ಕಾಗತ್ತೆ ಅನ್ನೋದು ಬರಬಾರ್ದು. ನಾವೇನ್ ಮಾಡ್ಬೇಕನ್ನೋದು ಯೋಚನೆ ಮಾಡ್ಬೇಕು. ನಾವ್ ಹೆಂಗೆ ವೋಟ್ ಹಾಕ್ಬಿಟ್ ಮೇಲೆ ಎಲ್ಲ ಯಾರು ಗೆಲ್ತಾರೋ ಅವ್ರನ್ನ ಸುಮ್ನೆ ಬಿಡಬಾರ್ದು. ನೀವು ಯಾಕೆ ಬಿಡ್ತೀರಾ? ವೋಟಿಂಗ್ ಹಾಕ್ಬೇಕೆಲ್ಲ ಕೇಳ್ತಾರಲ್ಲ ಬಂದು. ಇವಾಗ ಹಕ್ಕು ಅಂತೀವಿ ನಾವು. ಹಾಕದ್ಮೇಲೆ ಏನ್ ಹಕ್ಕು ನಿಮ್ಗೆ ನೆರವೇರಿಸಿಲ್ಲ ಅದನ್ನ ಹೋಗಿ ನಿಮ್ಗೆ ಕೇಳೋ ಹಕ್ಕು ನಿಮಗಿದೆ. ಇಲ್ಲ ಅಂದ್ರೆ ಹಕ್ಕು ಕಳ್ಕೊತೀರಾ. ದಯವಿಟ್ಟು ಹಂಗ್ ಮಾಡಬೇಡಿ. ಧೈರ್ಯವಾಗಿರಿ. ಏನೇ ಬಂದ್ರು, ಏನ್ ಪ್ರಾಬ್ಲಮ್ ಬಂದ್ರು ಎಲ್ಲರೂ ಒಟ್ಟಿಗೆ ಇರ್ಬೇಕು, ಅದು ಮುಖ್ಯ ಆಗುತ್ತೆ. ವೋಟಿಂಗ್ ಇರ್ಬೇಕಷ್ಟೇ ನಾವೆಲ್ಲರೂ ಒಟ್ಟಿಗೆ ಸೇರಿ ವೋಟ್ ಮಾಡಬೇಕು. ವೋಟ್ ಮಾಡಿದ್ಮೇಲೆ ಏನ ಕೆಲಸಗಳು ನಡೀತಾ ಇದ್ರೆ ನಾವು ಎಲ್ಲರೂ ಒಟ್ಟಿಗೆ ಬಂದು ಇದು ಮಾಡ್ಬೇಕಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ವಾಂಟೆಡ್ ಆಗಿ ಬಂದ್ಬಿಟ್ಟು ಅವ್ರು ಸಪೋರ್ಟ್ ಮಾಡ್ತೀವಿ, ಇವ್ರು ಸಪೋರ್ಟ್ ಮಾಡ್ತೀವಿ. ಯಾರು ಸಪೋರ್ಟ್ ಅನ್ನೋದಿಲ್ಲ. ನಿಮ್ಗೆ ಯಾರು ರೈಟ್ ವ್ಯಕ್ತಿ ಅಂತಾರೆ ಅವರು ಸಪೋರ್ಟ್ ಮಾಡಿ ಅಷ್ಟೇ. ಪ್ಲೀಸ್ ಡೂ ಕಮ್ ಅಂಡ್ ವೋಟ್. ಸರ್ಕಾರದಿಂದ ಕೊಡುವಂತ ಸೇವೆಗಳು ಕಟ್ ಮಾಡಬೇಕು ಅಂತ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅದು ಬಂದ್ಬಿಟ್ಟು ನೀವು ಐ ಥಿಂಕ್ ಇಟ್ಸ್ ಕರೆಕ್ಟ್ ವೇ. ಬಟ್ ಏನಂದ್ರೆ ಅವ್ರ ಕರ್ತವ್ಯ ಆಗುತ್ತೆ. ಯಾಕಂದ್ರೆ ಮಾಡಿದ್ಮೇಲೆ ಗೆದ್ದ ಮೇಲೆ ಏನ್ ಮಾಡ್ಬೇಕು ಅದ್ ಹೇಳ್ತಾರೆ. ಅದು ಅಲ್ಲಿಂದ ಬಂದಿಲ್ಲ ಇಲ್ಲಿಂದ ಬಂದಿಲ್ಲ ಅಂತ ಅದೆಲ್ಲ ಇದಲ್ಲ. ನೀವು ವೋಟ್ ಕೇಳ್ಬೇಕಾದ್ರೆ ಏನ್ ನೀವು ಮ್ಯಾನಿಫೆಸ್ಟೋ ಕೊಡ್ತೀರಾ, ಆ ಮ್ಯಾನಿಫೆಸ್ಟೋ ನೆರವೇರಿಸಬೇಕಾದ್ರೆ ನಿಮ್ ಕರ್ತವ್ಯ. ಸೊ ಇದು ಕಡ್ಡಾಯವಾಗಿ ನೀವು ಮಾಡ್ಬೇಕನ್ನೋದು ದಟ್ಸ್ ಗುಡ್ ಒನ್. ಇಂಡಿಯನ್ ಫ್ಲಾಗ್ ಹಾಕೊಂಡು ಬಂದಿದ್ದೀರಾ, ಕ್ರೇಜ್ ಹಿಂಗೆ ಅಂತ? ಇಲ್ಲ ಹಂಗಲ್ಲ. ವಿ ಆರ್ ಇಂಡಿಯನ್ಸ್, ಯಾವಾಗಲೂ ಇಂಡಿಯನ್ಸ್. ನಾನು ಭಾರತೀಯ, ನಾನು 100%.